ಸ್ನೇಹಿತರೆ, ಫ್ರೆಂಡ್ಸ್ ಮೀಡಿಯಾ ಕನ್ನಡ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಅಂದು ಭಾರತದಾದ್ಯಂತ ಬ್ರಿಟಿಷರ ಹಟ್ಟಹಾಸವೇ ಮೆರೆಯುತ್ತಿದ್ದ ಸಮಯ. ಅವರು ಹೇಳಿದ ಮಾತನ್ನೇ ಪಾಲಿಸಬೇಕಾಗಿತ್ತು. ಆದರೆ ಅವರ ವಿರುದ್ಧ ಕೆಚ್ಚದೆಯಿಂದ ಧ್ವನಿಯಾಗಿ ನಿಂತ ಮಹಾವೀರರೇ ನಮ್ಮ ಭಾರತ ಮಾತೆಯ ಕೆಚ್ಚದೆಯ ಪುತ್ರರು. ಕ್ರಾಂತಿಕಾರಿಗಳು ಶಾಂತಿಯಿಂದ ನಮಗೆ ಸ್ವತಂತ್ರ ಸಿಗದು ಎಂದು ಮನಗಂಡು ಹಲವಾರು ಕ್ರಾಂತಿಕಾರಿಗಳು ತಮ್ಮದೇ ದಾರಿಯನ್ನು ಸೃಷ್ಟಿಸಿಕೊಂಡರು. ಇಂತಹ ಹಲವಾರು ಕ್ರಾಂತಿಕಾರಿಗಳಲ್ಲಿ ಭಗತ್ ಸಿಂಗ್ ಮತ್ತು ಅವನ ತಂಡದ ಕಾರ್ಯಾಚರಣೆಗಳಿಂದ ಬ್ರಿಟಿಷರ ದಂಗಾಗಿದ್ರು ಅಂದರೆ ನೀವು ನಂಬ್ತೀರ ಸ್ನೇಹಿತರೆ? ಹೌದು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹಲವಾರು ನಿರ್ಧಾರಗಳ ಬಗ್ಗೆ ಭಗತ್ ಸಿಂಗಿಗೆ ತೀವ್ರವಾದ ಬೇಸರ ಮತ್ತು ಅಸಮಾಧಾನವಿತ್ತು. ದೆಹಲಿಯ ಶಾಸನ ಸಭೆಯ ಮೇಲೆ ಭಗತ್ ಸಿಂಗ್ ಬಾಂಬ್ ಎಸೆದಿದ್ದು ಭಾರತೀಯ ಸ್ವತಂತ್ರ ಹೋರಾಟದಲ್ಲಿ ಮೈಲಿಗಲ್ಲಾಗಿದೆ. ಮುಂದೆ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ. ಅಂದು 1929ನೇ ಇಸವಿ ದೆಹಲಿಯ ಕೇಂದ್ರೀಯ ಶಾಸನ ಸಭೆಯಲ್ಲಿ 2 ಮಸೂದೆಗಳನ್ನು ಮಂಡಿಸುವ ಉದ್ದೇಶ ಬ್ರಿಟಿಷ್ ಸರ್ಕಾರದ್ದು. ಅದರಲ್ಲಿ ಮೊದಲನೆಯದು ನಮ್ಮ ಭಾರತದಲ್ಲಿ ವೇಗವಾಗಿ ಬೆಳೆಯುತ್ತಿದ್ದ ಕಾರ್ಮಿಕ ಶಕ್ತಿಯನ್ನು ಅಡಗಿಸುವುದಕ್ಕಾಗಿ ಕಾರ್ಮಿಕ ಸಂಘಟನೆಗಳ ವಿವಾದ ಮಸೂದೆ, ಹಾಗೂ ಮತ್ತೊಂದು ಮಸೂದೆ ತನಗಿಷ್ಟ ಬಂದವರನ್ನು ಅವರಿಗೆ ಯಾವುದೇ ಮುನ್ಸೂಚನೆಯನ್ನು ಕೊಡದೆ ಬಂಧಿಸುವಂಥ ಮಸೂದೆ, ಸಾರ್ವಜನಿಕ ಸುರಕ್ಷತಾ ಮಸೂದೆ. ಸ್ನೇಹಿತರೆ, ಇಲ್ಲಿ ಭಾರತೀಯ ಕಾರ್ಮಿಕರ ಶಕ್ತಿ ಮತ್ತು ಕ್ರಾಂತಿಕಾರಿಗಳನ್ನು ದಮನ ಮಾಡುವುದು ಬ್ರಿಟಿಷರ ಉದ್ದೇಶವಾಗಿತ್ತು. ಹಾಗೂ ಭಗತ್ ಸಿಂಗ್ ಮತ್ತವನ ಸ್ನೇಹಿತರಿಗೆ ಇವು ಸಾಮಾನ್ಯ ಜನರ ನೆಮ್ಮದಿಯಿಂದ ಬದುಕುವ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವ ಕರಾಳ ಕಾನೂನುಗಳು ಅಂತ ತುಂಬ ಚೆನ್ನಾಗಿ ತಿಳಿದಿದ್ರು ಸ್ನೇಹಿತರೆ. ಭಗತ್ ಸಿಂಗ್ ಇದನ್ನು ಒಪ್ಪಿಕೊಳ್ಳಲು ಸಾಧ್ಯವಿರಲಿಲ್ಲ. ಭಾರತೀಯ ಯುವ ಶಕ್ತಿಯನ್ನು ಬಡಿದೆಬ್ಬಿಸುವುದು ಮತ್ತು ಬ್ರಿಟಿಷರಿಗೆ ಅವರ ದುಷ್ಟ ಆಡಳಿತದ ಬಗ್ಗೆ ತಿಳಿಸುವುದು ಅವನ ಯೋಜನೆಯಾಗಿತ್ತು. ಸ್ನೇಹಿತರೆ, ಇದಾದ ನಂತರ ಅವನ ತಲೆಯಲ್ಲಿ ಬಂದಿದ್ದು ಫ್ರೆಂಚ್ ಕ್ರಾಂತಿಕಾರಿ ವಲೈನ್. ಫ್ರೆಂಚ್ ಸರ್ಕಾರದ ದಬ್ಬಾಳಿಕೆಯ ವಿರುದ್ಧ ಪ್ರತಿಭಟನೆ ಮಾಡಲು ಶಾಸನ ಸಭೆಯ ಮೇಲೆ ಬಾಂಬ್ ಎಸೆದಿದ್ದು ನೆನಪಾಯಿತು ಅಷ್ಟೇ. ಸ್ನೇಹಿತರೆ, ಭಗತ್ ಸಿಂಗ್ ಕೂಡ ದೆಹಲಿಯ ಶಾಸನ ಸಭೆಯ ಮೇಲೆ ಬಾಂಬ್ ಎಸೆಯಲು ತೀರ್ಮಾನಿಸಿಬಿಟ್ಟ. ತೀರ್ಮಾನವೇನೋ ಆಯಿತು, ಆದರೆ ಸಿದ್ಧತೆ ಹೇಗೆ ಎಂಬ ಯೋಚನೆ ಮಾಡಿದ ಭಗತ್ ಸಿಂಗ್ ಸೀದಾ ಅನುಶೀಲನಾ ಸಮಿತಿಯ ಪ್ರಧಾನ ನಾಯಕನಾಗಿದ್ದ ಪ್ರಫುಲ್ಲ ಚಂದ್ರ ಗಂಗೂಲಿಯವರನ್ನು ಭೇಟಿಯಾಗಿ ತನ್ನ ಉದ್ದೇಶಗಳ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿದ. ಗಂಗೂಲಿಯವರು ಇವರ ಯೋಜನೆಯನ್ನ ಕಂಡು ದಂಗಾಗಿದ್ರು. ಆದರೂ ಬಾಂಬುಗಳ ವ್ಯವಸ್ಥೆ ಬಗ್ಗೆ ಮಾತನಾಡಿದ ತಕ್ಷಣ ತಮ್ಮ ಬಳಿ ಇದ್ದ ಪಿಸ್ತೂಲನ್ನ ಭಗತ್ ಸಿಂಗ್ನ ಕೈಯಲ್ಲಿ ಇಟ್ಟೇ ಬಿಟ್ರು. ಭಗತ್ ಸಿಂಗ್ ಅಂದುಕೊಂಡಂತೆ ಯೋಜನೆ ಸಿದ್ಧ ಮಾಡಿಬಿಟ್ಟ. ಆದರೆ ತನ್ನ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಮತ್ತೊಂದು ಸುರಕ್ಷಿತ ಸ್ಥಳಕ್ಕೆ ಹೋಗಬೇಕಿತ್ತು. ಕೆಲವು ದಿನಗಳ ನಂತರ ಹರಿ ಎಂಬ ಹೆಸರಿನಲ್ಲಿ ಕಲ್ಕತ್ತಾದಿಂದ ಆಗ್ರಾ ತಲುಪಿ ಬೇರೆ ಬೇರೆ ಜಾಗಗಳಲ್ಲಿ 2 ಬಾಡಿಗೆ ಮನೆ ಮಾಡಿ ಭಗತ್ ಸಿಂಗ್ ಬಾಂಬುಗಳನ್ನು ಕೂಡ ಸಿದ್ಧ ಮಾಡಿಕೊಂಡೇ ಬಿಟ್ಟ. ನಂತರ 1929ರ ಮಾರ್ಚ್ನಂದು ಆಗ್ರಾದಲ್ಲಿ ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಸಭೆಯನ್ನ ಸೇರಿಸಲಾಯಿತು. ಸಭೆಯ ಚರ್ಚೆಯಲ್ಲಿ ಬ್ರಿಟಿಷ್ ಮಸೂದೆಗಳ ವಿರುದ್ಧ ಭಾರೀ ವಿರೋಧ ವ್ಯಕ್ತವಾಯಿತು. ಸಭೆಯಲ್ಲಿ ಭಾಗವಹಿಸಿದ ಭಗತ್ ಸಿಂಗ್ ಬಾಂಬ್ ಎಸೆಯುವ ವಿಚಾರವನ್ನ ಧೈರ್ಯದಿಂದ ತಿಳಿಸಿದ. ಆದರೆ ಸಭೆಯಲ್ಲಿ ಮೊದಲು ಬಾಂಬ್ ಎಸೆಯುವುದನ್ನು ಒಪ್ಪಲಿಲ್ಲ ಸ್ನೇಹಿತರೆ. ಆದರೆ ಸುಖದೇವ್ ಬಾಂಬ್ ಎಸೆಯುವ ಉದ್ದೇಶ ಮತ್ತು ಅದರ ಪರಿಣಾಮಗಳು ಹಾಗೂ ಭಗತ್ ಸಿಂಗ್ನ ಹಂಬಲ ಸಾಮರ್ಥ್ಯಗಳನ್ನು ಪಕ್ಷದ ಸದಸ್ಯರಿಗೆ ವಿವರಿಸಿದಾಗ ಎಲ್ಲರೂ ಒಪ್ಪಿಕೊಂಡರು. ಸ್ನೇಹಿತರೆ, ಭಗತ್ ಸಿಂಗ್ನ ಈ ದೃಢ ನಿರ್ಧಾರಕ್ಕೆ ಮತ್ತು ಬಾಂಬ್ ಎಸೆಯಲು ಜೊತೆಗೆ ಸೇರಿದ ಮತ್ತೊಬ್ಬನ ಹೆಸರೇ ಬಂಗಾಳಿ ಕ್ರಾಂತಿಕಾರಿ ಬಟುಕೇಶ್ವರ್ ದತ್. ಭಗತ್ ಸಿಂಗ್ನ ಮಾಸ್ಟರ್ ಪ್ಲಾನ್ಗೆ ಚಂದ್ರಶೇಖರ್ ಆಜಾದರು ಕೂಡ ಒಪ್ಪಿಗೆ ಸೂಚಿಸಿದ್ರು. ಬಾಂಬ್ ಎಸೆದು ಶಾಸನ ಸಭೆಯಿಂದ ತಪ್ಪಿಸಿಕೊಳ್ಳುವಂತೆ ಹಾಗೂ ಚಂದ್ರಶೇಖರ್ ಆಜಾದ್ ಅವರೇ ಅವರನ್ನು ಕಾರಿನಲ್ಲಿ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯುವಂತೆ ಸೂಚಿಸಿದ್ರು. ಆದರೆ ಭಗತ್ ಸಿಂಗ್ ಒಪ್ಪಬೇಕಲ್ಲ. ಹೌದು ಸ್ನೇಹಿತರೆ, ತಪ್ಪಿಸಿಕೊಳ್ಳುವುದರಲ್ಲಿ ಭಗತ್ ಸಿಂಗ್ಗೆ ಆಸೆ ಇರಲಿಲ್ಲ. ತನ್ನ ಬಂಧನದ ನಂತರ ಅವನ ಉದ್ದೇಶ ಹಾಗೂ ಅಭಿಪ್ರಾಯಗಳನ್ನು ನ್ಯಾಯಾಲಯದ ವಿಚಾರಗಳ ಮೂಲಕ ಸಮಾಜಕ್ಕೆ ಪ್ರಚರಿಸುವುದು ಅವನ ಧ್ಯೇಯವಾಗಿತ್ತು. ಸ್ನೇಹಿತರೆ, ಸಭೆಯು ನಡೆಯುವ ದಿನ 1929ರ ಏಪ್ರಿಲ್ 8ನೇ ತಾರೀಕು ಬಂದೇ ಬಿಡ್ತು. ದೆಹಲಿಯ ಶಾಸನ ಸಭೆಯ ಪ್ರವೇಶಕ್ಕೆ ಭಗತ್ ಸಿಂಗ್ ಸ್ನೇಹಿತ ಜೈದೇವ್ ಕಪೂರ್ ಎಲ್ಲ ವ್ಯವಸ್ಥೆ ಮಾಡಿದ್ದ. ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ ಕಾಕಿ ನಿಕ್ಕರ್ ಮತ್ತು ಕೋಟುಗಳನ್ನು ಧರಿಸಿ ಒಳಗೆ ಬಂದರು. ಕೋಟಿನೊಳಗಡೆ ಪೇಪರ್ ಸುತ್ತಿದ ಬಾಂಬುಗಳು ಮತ್ತು ಪಿಸ್ತೂಲ್ಗಳಿದ್ದವು. ಬಟುಕೇಶ್ವರ್ ದತ್ ಕರಪತ್ರಗಳನ್ನು ತಂದಿದ್ರು. ಸಭೆಯು ಪ್ರಾರಂಭ ಆಯಿತು. ಸಭೆಯಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಸಹೋದರ ವಿಠಲಭಾಯ್ ಪಟೇಲ್, ಪಂಡಿತ್ ಮೋತಿಲಾಲ್ ನೆಹರು, ಮೊಹಮ್ಮದ್ ಅಲಿ ಜಿನ್ನಾ ಹಾಗೂ ಬ್ರಿಟಿಷ್ ಸರ್ಕಾರದ ಪರ
ಜಾನ್ ಗೋಸ್ಟರ್ ಒಳಗೊಂಡಂತೆ ಮುಂತಾದ ಗಣ್ಯರು ಭಾಗವಹಿಸಿದ್ರು. ಬ್ರಿಟಿಷರ ಪೂರ್ವ ಯೋಜನೆಯಂತೆ 2 ಮಸೂದೆಗಳನ್ನು ಮಂಡಿಸಲಾಯಿತು. 2 ಮಸೂದೆಗಳು ಜನಗಣನೆ ನಡೆಸಿದಾಗ ಭಾರೀ ಬಹುಮತದಿಂದ ತಿರಸ್ಕಾರಗೊಂಡವು. ಸ್ನೇಹಿತರೆ, ಶಾಸನ ಸಭೆಯ ಈ ನಿರ್ಧಾರ ಬ್ರಿಟಿಷರಿಗೆ ನುಂಗಲಾರದ ತುತ್ತಾಗಿತ್ತು. ನಂತರ ತಕ್ಷಣ ಎದ್ದು ನಿಂತ ಜಾನ್ ಗೋಸ್ಟರ್ ವೈಸರಾಯ್ ಅವರು ಈ 2 ಮಸೂದೆಗಳನ್ನು ಅಷ್ಟೇ ಗೆಳೆಯರೇ ಹೇಳಿದ್ದು. ಅಂಗೀಕಾರವಾಗದ ಮಸೂದೆಗಳನ್ನು ವೈಸರಾಯ್ ತನ್ನಿಚ್ಛೆಯಂತೆ ಅವುಗಳನ್ನು ಜಾರಿಗೆ ತರಲು ಹೊರಟಿದ್ದ. ತಕ್ಷಣ ಎದ್ದು ನಿಂತ ಭಗತ್ ಸಿಂಗ್ ತನ್ನ ಕೋಟಿನೊಳಗಿದ್ದ ಕಾಗದದಲ್ಲಿ ಸುಟ್ಟಿತ್ತಿದ್ದ ಬಾಂಬನ್ನು ಬಿಚ್ಚಿ ಸಭೆಯ ಖಾಲಿ ಜಾಗದ ಎಸೆದ. ಅಷ್ಟೇ ಸ್ನೇಹಿತರೆ, ಬಾಂಬ್ನ ಸ್ಫೋಟದ ಸದ್ದಿಗೆ ಎಲ್ಲರ ಕಿವಿ ತಮಟೆಗಳು ಒಡೆದಂತಾದವು. ಒಂದೆರಡು ಕ್ಷಣ ಕಳೆದಂತೆ ಮತ್ತೊಂದು ಬಾಂಬ್ನು ಕೂಡ ಎಸೆದ. ಸ್ನೇಹಿತರೆ, 2 ಬಾಂಬ್ಗಳು ಒಂದರ ಮೇಲೊಂದು ಸಿಡಿದಂತೆ ತಡ ಎಲ್ಲರ ಹೃದಯ ಬಡಿತ ಒಂದು ಕ್ಷಣ ನಿಂತಂಗಾಯಿತು. ಅಸೆಂಬ್ಲಿಯೊಳಗೆ ಎಲ್ಲಿ ನೋಡಿದ್ರು ಗೊಂದಲ, ಕೂಗಾಟ, ಚೀರಾಟ. ಜನರು ದಿಕ್ಕಾಪಾಲಾದರು. ಸಭೆಯ ತುಂಬಲು ನೀಲಿ ಹೊಗೆ ಆವರಿಸಿದೆ. ಅಷ್ಟರಲ್ಲಿ ಪ್ರಫುಲ್ಲ ಚಂದ್ರ ಗಂಗೂಲಿಯವರು ನೀಡಿದ್ದ ಪಿಸ್ತೂಲನ್ನು ಹೊರತೆಗೆದ ಭಗತ್ ಸಿಂಗ್ ಗಾಳಿಯಲ್ಲಿ 2 ಬಾರಿ ಗುಂಡು ಹಾರಿಸಿದ. ಒಂದು ಬಾಂಬ್ ಶಬ್ದ, ಇನ್ನೊಂದು ಕಡೆ ಪಿಸ್ತೂಲ್ ಶಬ್ದ ಕೇಳಿ ಬ್ರಿಟಿಷ್ ಅಧಿಕಾರಿಗಳು ಜೀವ ಉಳಿದ್ರೆ ಸಾಕಪ್ಪ ಅಂತ ಅವಿತು ಬಿಟ್ರು. ಅಸೆಂಬ್ಲಿಯೆಲ್ಲ ಖಾಲಿ. ಅತ್ತ ನೋಡಿದರೆ ಅಲ್ಲಿ 3 ಮಾತ್ರ ಕುರ್ಚಿ ಬಿಟ್ಟು ಹಲಗಾಡಿರಲಿಲ್ಲ. ಉಳಿದವರು ಯಾರೂ ಇರಲಿಲ್ಲ ಸ್ನೇಹಿತರೆ. ಆ 3 ಪಂಡಿತ್ ಮೋತಿಲಾಲ್ ನೆಹರು, ಮಹಮ್ಮದ್ ಅಲಿ ಜಿನ್ನಾ ಮತ್ತು ಪಂಡಿತ್ ಮದನ್ ಮೋಹನ್ ಮಾಳವೀಯರವರು. ಒಂದು ಕ್ಷಣ ಮೌನವಾಗಿ ನಿಂತ ಭಗತ್ ಸಿಂಗ್ ಇನ್ಕಿಲಾಬ್ ಜಿಂದಾಬಾದ್ ಎಂದು ಕೂಗಿದ. ಇತ್ತ ಬಟುಕೇಶ್ವರ್ ದತ್ ತನ್ನ ಕೈಯಲ್ಲಿದ್ದ ಕರಪತ್ರದ ಬಂಡಲನ್ನು ತೆಗೆದು ಸಭೆಯ ತುಂಬ ಎಸೆದ. ಕರಪತ್ರಗಳು ಇಂಗ್ಲಿಷ್ ಭಾಷೆಯಲ್ಲಿದ್ವು. ಸ್ನೇಹಿತರೆ, ಈ ಕರಪತ್ರದಲ್ಲಿ ಹೀಗೆ ಬರೆಯಲಾಗಿತ್ತು: ನಮ್ಮ ಈ ಕಾರ್ಯದ ಉದ್ದೇಶಗಳನ್ನು ತಿಳಿಸಲು ಈ ಸ್ಫೋಟಕ ನಡೆಸಲಾಯಿತು. ಬ್ರಿಟಿಷ್ ಸರ್ಕಾರವು ತನ್ನ ದಬ್ಬಾಳಿಕೆ ಅನುಕೂಲವಾಗುವಂತೆ ಶಾಸನಗಳನ್ನು ಮಾಡುತ್ತಿದೆ. ಈ ಪರಕೀಯರ ಕಾನೂನು ಮತ್ತು ನ್ಯಾಯಾಂಗಗಳ ಗೋಮುಖ ವ್ಯಾಘ್ರ ಮುಖವಾಡವನ್ನು ಕಿತ್ತೆಸೆಯುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಬ್ರಿಟಿಷ್ ಸರ್ಕಾರಕ್ಕೆ ನಾವು ಹೇಳುವುದೇನೆಂದರೆ, ಈ 2 ಮಸೂದೆಗಳು ಹಾಗೂ ನಿಮ್ಮಿಂದ ಆದ ಲಾಲಾ ಲಜಪತ್ ರಾಯ್ ಕ್ರೂರ ಖಗ್ಗೊಲೆ ಪ್ರತಿಭಟನೆ ಸೂಚಿಸಲು ನಾವು ಇಲ್ಲಿ ಬಾಂಬ್ ಎಸೆದು ಸ್ಫೋಟಿಸಿದ್ದೇವೆ. ಎಲ್ಲರಿಗೂ ಸಮಾನತೆ, ಸ್ವಾತಂತ್ರ್ಯವನ್ನು ದೊರಕಿಸಲು ರಕ್ತಸಿಕ್ತವಾದ ಹೋರಾಟಕ್ಕೆ ನಾವು ಸಿದ್ಧರಿದ್ದೇವೆ. ಕ್ರಾಂತಿ ಚಿರವಾಗಲಿ ಎಂದು ಬರೆಯಲಾಗಿತ್ತು. ಸ್ನೇಹಿತರೆ, ಈ ದಾಳಿಯ ಮಾಸ್ಟರ್ ಮೈಂಡ್ ಭಗತ್ ಸಿಂಗ್ಗೆ ಯಾರನ್ನು ಕೊಲ್ಲುವುದು ಅಥವಾ ಗಾಯವಾಗಿಸುವುದು ಉದ್ದೇಶವಿರಲಿಲ್ಲ. ಕಿವುಡರಿಗೆ ಕೇಳುವಂತೆ ಮಾಡುವುದಾಗಿತ್ತು. ಕೆಲವರಿಗೆ ಸ್ವಲ್ಪ ಗಾಯಗಳಾಗಿದ್ದು ಹೊರತು ಯಾರಿಗೂ ಯಾವುದೇ ಹಾನಿಯಾಗಿರಲಿಲ್ಲ. ಈ ಕೃತ್ಯದ ನಂತರ ಇಬ್ಬರು ಸ್ಥಳದಿಂದ ಪಾರಾಗದೆ ಹೆಮ್ಮೆಯಿಂದ ಬಂಧನಕ್ಕೆ ಒಪ್ಪಿದ್ರು. ಸ್ನೇಹಿತರೆ, ಇವರ ಬಂಧನದ ನಂತರ ಕರಪತ್ರ ಯಾರ ಕೈಗೆ ಸಿಗಬಾರದು ಎಂದು ಬ್ರಿಟಿಷ್ ಎಚ್ಚರಿಕೆ ವಹಿಸಿದ್ರು. ಆದರೂ ದೆಹಲಿಯ ಇಂಗ್ಲಿಷ್ ದಿನಪತ್ರಿಕೆಯ ಹಿಂದೂಸ್ತಾನ್ ಟೈಮ್ಸ್ನ ವರದಿಗಾರ ಹೇಗೋ ಅದರ ಒಂದು ಪ್ರತಿ ಪಡೆದು ಪತ್ರಿಕೆಯಲ್ಲಿ ಪ್ರಕಟಿಸಿದ. ಸ್ನೇಹಿತರೆ, ಪೊಲೀಸ್ ಠಾಣೆಯಲ್ಲಿ ಇವರಿಬ್ಬರ ಹೇಳಿಕೆ ಕೊಡುವಂತೆ ಎಷ್ಟೇ ಒತ್ತಾಯಿಸಿದ್ರು ಅವರ ಒಂದೇ ಉತ್ತರ: ನಾವು ಪೊಲೀಸರಿಗೆ ನಮ್ಮ ಹೇಳಿಕೆಗಳನ್ನು ಕೊಡಲಾರೆವು. ನಾವು ಏನೇ ಹೇಳಬೇಕಾದರೂ ಅದು ಕೋರ್ಟಿನಲ್ಲಿ ಹೇಳುತ್ತೇವೆ ಎಂಬ ದಿಟ್ಟತನ ಹೊಂದಿದ್ರು. ನಂತರ ಇವರನ್ನು 1929 ಏಪ್ರಿಲ್ 22ನೇ ತಾರೀಕು ದೆಹಲಿ ಜೈಲಿಗೆ ಸ್ಥಳಾಂತರಿಸಲಾಯಿತು. ಸ್ನೇಹಿತರೆ, ಜೈಲಿನಲ್ಲಾದ ಘಟನೆಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.